ದಣಗಳೇ, ಹೇಳಿ ಏನಾಯಿತು? ನೀನು ಹೇಳು ಭುವನ್, ಏನಾಯಿತು ಅಂತ. ಅಂದರೆ ಏನು ಹೇಳ್ತಾ ಇದ್ದೀರಿ ನೀವು? ಭುವನ್, ನೀನು ಯಾರು ಅಂತ ಸತ್ಯ ಹೇಳು ನನಗೆ. ಪುಟ್ಟ, ಬೇಗ ಬಾ, ಹೆಜ್ಜೆ ಹಾಕು, ಬೇಗ ಬೇಗ. ಬಂದಲ್ಲ ಅಕ್ಕ, ಇನ್ನೆಂತ ಗಡುಬಿಡಿ. ಈಗೇನು ಬರ್ತೀಯಾ, ಬೇಗ ಇಲ್ವಾ? ಬಾ. ಬಂದೆ ಅಕ್ಕ, ನಿಂದೊಳ್ಳಾಯ್ತು ಅಷ್ಟೇ. ಅಪ್ಪಾಜಿ ಮಾತನ್ನ ಅಪ್ಪಾಜಿ ಸೀರಿಯಸ್ ಆಗಿ ತಗೊಂಡಿರ್ತಾರ? ನೀವು ಯಾಕೆ ಪ್ರಶ್ನೆ ಕೇಳ್ತಿದ್ರಿ ದಣಿಗಳೇ? ನೋಡು, ನನ್ನ ಹತ್ರ ಸುಳ್ಳು ಹೇಳಬೇಡ. ಹೇಳಿದರೆ ನನಗೆ ಇಷ್ಟ ಆಗೋದು ಇಲ್ಲ. ನೋಡಿ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ನಿಮಗೆ ನಾನು ಹೇಳಿದ್ರೆ, ಹಾಗಾದರೆ ನಿಜ ಹೇಳು, ಈ ಊರಿಗೆ ಯಾಕೆ ಬಂದಿದ್ದೀನಿ? ನಿಜ ಹೇಳಿದ್ನಲ್ಲ, ಸಿಟಿ ಜೀವನದ ಮೇಲೆ ಆಸಕ್ತಿ ಕಳ್ಕೊಂಡ್ರೆ ಹುಡುಗ ನಾನು. ಎಲ್ಲೋ ಜೀವನ ಕಟ್ಕೋಬೇಕು ಅಂತ ಬಂದೆ, ಇಲ್ಲಿ ಆಶ್ರಯ ಕೊಟ್ರಿ. ಅದೇ ಸತ್ಯನ? ಹೌದು. ಹಾಗಾದರೆ ಹೇಳು, ಪಟೇಲನಿಗೆ ಏನು ಮಾಡಿದ್ದೀಯಾ? ಪಟೇಲಿಂಗ ನಾನಾ? ಭುವನ್, ಇಡೀ ಊರಿನಲ್ಲಿ ಪಟೇಲನ ಕಣ್ಣು ಎತ್ತಿ ನೋಡೋದಕ್ಕೆ ಜನ ಹೆದರುತ್ತೆ. ಅಂಥದ್ರಲ್ಲಿ ಅವನ ಮೇಲೆ ಅಟ್ಯಾಕ್ ಆಗಿದೆ, ಅದು ನೀನು ಬಂದ ಮೇಲೆ. ಹೇಳು, ಇದೆಲ್ಲ ಹೇಗಾಯ್ತು? ಏನು ದಣಿಗಳೇ, ಏನೇನೋ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು? ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ಪಟೇಲನ ಮೇಲೆ ಹಳೆ ದ್ವೇಷ ಇಟ್ಕೊಂಡು ಏನಾದರೂ ಬಂದಿದೀಯಾ? ಹಾಗೆ ಯಾಕೆ ಮಾಡಲಿ ದಣಿಗಳೇ? ನನಗವ್ನು ಯಾರು ಅಂತ ಗೊತ್ತಾಗಿದ್ದೆ ಈ ಊರಿಗೆ ಬಂದ ಮೇಲೆ. ಹಾಗಾದರೆ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ? ಎಲ್ಲಿರ್ತಾರೆ? ಅಪ್ಪ ತೀರ್ಕೊಂಡಿದ್ದಾರೆ. ಅಮ್ಮನೂ ಇಲ್ಲ. ಕ್ಷಮಿಸು, ನನಗೆ ಗೊತ್ತಿರಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಆಗಿರೋದನ್ನ ತಪ್ಪಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೂ ಭುವನ್, ನನಗ್ಯಾಕೋ ನೀನು ಹೇಳೋ ಎಲ್ಲ ವಿಷಯಗಳು ಸತ್ಯ ಅಂತ ನಂಬಿಕೆ ಬರ್ತಾ ಇಲ್ಲ. ನೀನು ಹೇಳೋದು ನಿಜನೇ ಇರಬಹುದು. ನನಗ್ಯಾಕೋ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಈ ಮನೆಯಿಂದ ನನ್ನ ಆಚೆ ಕಳಿಸಿ, ಪರವಾಗಿಲ್ಲ. ಆದರೆ ಒಂದಂತೂ ಸತ್ಯ, ನಿಮ್ಮ ಮರ್ಯಾದೆ ಹೋಗುವಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಅದರ ಅಗತ್ಯನೂ ನನಗಿಲ್ಲ. ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯಲ್ಲ ನಾನು. ಹಾಗಾದರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ನೀನು ಹಳ್ಳಿಗೆ ಬಂದವನು ಶ್ರದ್ಧಾಳ ಹಿಂದೆ ಯಾಕೆ ಬಿದ್ದಿದೀಯಾ? ಅಪ್ಪಾಜಿ ಎಲ್ಲಿ ಹೋದ್ರು? ಅದು ಯಾರೋ ರೌಡಿಗಳು ನನ್ನನ್ನು ಅಟ್ಯಾಕ್ ಮಾಡ್ತಾರೆ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಅದು ಹೇಗೆ ಕರೆಕ್ಟ್ ಟೈಮಿಗೆ ಬಂದು ನನ್ನ ಪ್ರಾಣನ ಸೇವ್ ಮಾಡಿದೆ? ಹೇಗೆ ಸಾಧ್ಯ ಹೇಳು? ನೋಡಿ, ನಾನು ಯಾರ ಹಿಂದನೂ ಬಿದ್ದಿಲ್ಲ. ನಿಮಗೆ ನನ್ನ ಬಗ್ಗೆ ಯಾರು ಈ ಥರ ತಪ್ಪು ಮಾಹಿತಿ ಕೊಟ್ಟಿರೋದು ನನಗಂತೂ ಗೊತ್ತಿಲ್ಲ. ಶ್ರದ್ಧಾ ಅವರೆಲ್ಲೋ ಸಿಕ್ಕಿದಾಗ ಅವ್ರ ಹತ್ರ ನಾನು ಅಡ್ರೆಸ್ ಕೇಳಿದ್ದೆ ಅಷ್ಟೇ. ನನಗೆ ನೆನಪು ಕೂಡ ಇಲ್ಲ. ಇನ್ನು ಅವತ್ತು ರಾತ್ರಿ ನಾನು ಬಸ್ ಸ್ಟ್ಯಾಂಡ್ ಕಟ್ಟೆ ಮೇಲೆ ಮಲಗಿದ್ದೆ. ಯಾರೋ 4 ಜನ ದಾಂಡಿಗಳು ಟಾರ್ಚ್ ಇಟ್ಕೊಂಡು ನಿಮ್ಮನ್ನು ಫಾಲೋ ಮಾಡ್ತಾಯಿದ್ರು. ಹಾಗಾಗಿ ನಿಮ್ಮನ್ನು ಬಂದು ನಾನು ಕಾಪಾಡಿದೆ ಅಷ್ಟೇ, ಬೇರೇನೂ ಇಲ್ಲ. ನೀನು ಯಾವ ಉದ್ದೇಶನೂ ಇಲ್ಲದೆ ಈ ಹಳ್ಳಿಗೆ ಬಂದಿದ್ದೆ, ಆದರೆ ಈ ಹಳ್ಳಿ ಜನದ ಕಣ್ಯಾಕೆ ಕೂಗ್ತಾ ಇದೆಯಾ? ಪಟೇಲ ಯಾಕೆ ನಿನ್ನ ಬಗ್ಗೆ ವಿಚಾರಿಸ್ಕೊಳ್ತಾನೆ?
ಅಪ್ಪಾಜಿ ಎಲ್ಲಿ ಹೋದ್ರು? ಅಪ್ಪಚ್ಚಿ ಮಾತಿಂದ ಅವ್ರದ್ದೇನು ಅಂದ್ಕೊಂಡಿದಾರೋ ಏನೋ. ಛೇ, ಅಪ್ಪಾಜಿಗೆ ಯಾಕೆ ಬೇಕಿತ್ತು ಇದೆಲ್ಲ? ಸವಿತಾ, ಅಪ್ಪಾಜಿ ನೋಡ್ದ್ಯಮ್ಮ? ಗೊತ್ತಿಲ್ಲ ಅಕ್ಕ, ಕೊಟ್ಟಿಗೆ ಬದಿ ಹೋದಂಕಂಡೆ. ಕೊಟ್ಟಿಗೆನ? ನೋಡು ಭುವನ್, ಈಗಾಗಲೇ ನಾನು ನಿನಗೆ ಹೇಳಿದ್ದೀನಿ, ನೀನು ಈ ಮನೆಯಲ್ಲಿ ಇರಬೇಕು ಅಂತಂದ್ರೆ ನಿಮ್ಮ ರೂಲ್ಸ್ ಪ್ರಕಾರ ನಡ್ಕೋಬೇಕು. ಈಗಾಗಲೇ ಅದಕ್ಕೆ ನಾನು ಶಿಕ್ಷಣ ಅನುಭವಿಸಿದ್ದೀನಿ ನೋಡಿ. ನನ್ನಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ, ಇನ್ನು ಮುಂದೇನೂ ಆಗಲ್ಲ. ಅಪ್ಪಾಜಿ, ಏನಮ್ಮ? ಅಪ್ಪಾಜಿ ಒಂದು ನಿಮಿಷ ಬನ್ನಿ, ನಿಮ್ಮ ಹತ್ರ ಏನೋ ಮಾತಾಡಬೇಕು. ಈಗಲೇ ಆಗಬೇಕಾ? ಹ್ಞೂ ಅಪ್ಪಾಜಿ, ಈಗಲೇ ಬನ್ನಿ. ಅಲ್ಲ, ಅದು ನೀವು ಬನ್ನಿ, ನಾನು ಹೇಳ್ತೀನಿ. ಬನ್ನಿ ಬನ್ನಿ. ಇದನ್ನ ಇಲ್ಲಿಗೆ ಬಿಟ್ಟಿದ್ದೀನಿ. ಅದರ ನೆನಪಿಟ್ಕೋ, ಮುಂದೆ ಒಂದು ಸಣ್ಣ ಅನುಮಾನ ಬಂದರೂ ನಾನು ಸುಮ್ಮನಿರೋದಿಲ್ಲ. ಏನಮ್ಮ ಶ್ರದ್ಧಾ, ಏನು ವಿಷಯ? ಏನಿಲ್ಲ, ಅದು ನಮ್ಮ ಶಾಲೆಯಲ್ಲಿ ಬಿಸಿ ಊಟ ಶುರು ಆಯ್ತು ಅಪ್ಪಾಜಿ, ಅದನ್ನೇ ಹೇಳೋಣ ಅಂತ ಕರೆದೆ. ಓ ಹೌದಾ? ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ ಈಗ. ಸರಿ ಅಮ್ಮ. ಅಲ್ಲ, ಇದನ್ನು ಹೇಳೋದಕ್ಕೆ ಕರೆದೆಯಾ ನೀನು? ಅಂದರೆ ನಂಗೆ ಖುಷಿ ಆಗಿತ್ತಲ್ಲ ಅಪ್ಪಾಜಿ, ಅದಕ್ಕೆ ನಿಮಗೂ ಹೇಳೋಣ ಅಂತ. ಸರಿ, ಒಳ್ಳೇದಾಯ್ತು. ಈಗ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ, ಓದಿನ ಬಗ್ಗೆ ಈಗೀಗ ಆಸಕ್ತಿ ಬರ್ತಾ ಇದೆ. ಸರಿನಮ್ಮ, ಎಲ್ಲ ಒಳ್ಳೇದಾಗುತ್ತೆ, ನೀನು ಚಿಂತೆ ಮಾಡಬೇಡ. ಥ್ಯಾಂಕ್ಸ್ ಅಪ್ಪಾಜಿ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಮ್ಮ? ನೀನು ಮಾಡ್ತಾ ಇರೋ ಕೆಲಸ ನಿನ್ನೆ ತೃಪ್ತಿ ಕೊಡ್ತಾ ಇದೆ ತಾನೇ, ಅಷ್ಟು ಸಾಕು. ಗುಡ್. ಅಬ್ಬಾ, ಬದುಕೊಂಡೆ. ಏನ್ ಹೇಳ್ಬೇಕು ಅಂತಾನೆ ತೋಚ್ತಾ ಇರ್ಲಿಲ್ಲ. ಚಂದಿರನಿಲ್ಲದ ಈ ಬಾನಿನಲ್ಲಿ ಬೆಳದಿಂಗಳು ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಒಂದು ವಿಷಯ ಕನ್ಫರ್ಮ್ ಆತ. ಎಂತದ? ನಾಳೆ ನಾನು ಶ್ರದ್ಧಾ ಮೇಡಮ್ಗೆ ಪ್ರಪೋಸ್ ಮಾಡಕ್ಕೆ ಹೋಗ್ತೇನೆ. ಎಂತ ಮಂಡಿ ಸಮ ಇತ್ತಾನ ನಿಂಗೆ? ಎಲ್ಲ ಸಮ ಇತ್ತು. ಭಯಂಕರ ಆಲೋಚನೆ ಮಾಡಿ ಮಾಡಿ ಈ ನಿರ್ಧಾರಕ್ಕೆ ಬಂದೆ. ಅಲ್ಲ ಮರೆಯ, ಅವ್ರು ನಿನ್ನ ಹತ್ರ ಒಂದೇ ಒಂದಿನ ಆ ಅರ್ಥ ಬಪ್ಪಂತ ಎಂತಾರು ಮಾತಾಡದಿತ್ತಾನ? ನೋಡ, ಸುಮ್ಮನೆ ಎಂಥದೋ ಮಾಡೋಕೆ ಹೋಗಿ ಹೆಸರು ಹಾಳು ಮಾಡ್ಕೊಂಬುದು ಗ್ಯಾರಂಟಿ. ಇಲ್ಲೇ ಅಂತ ಎಷ್ಟು ದಿನ ಅಂತ ಹೇಳಿ ಸುಮ್ಮನಿರೋದು? ನಾನು ಅವ್ರ ಬಗ್ಗೆ ಯೋಚನೆ ಮಾಡಿ ಪ್ರೀತಿ ಜಾಸ್ತಿಯಾಗಿ ಮಂಡಿ ಪೂರ ಹಾಳಾಗಿ ಹೋಗ್ತು. ಸುಮ್ಮನಿದ್ರೆ ಸುಖ ಇಲ್ಲ. ಮಾಡ್ತೆ ಕಾಣ. ಏ ಪಚ್ಚಿ, ಮುಖ ಮುಸುಡಿ ಜಾಗ್ರತೆ ಮಾರ. ಚಪ್ಪಲಿ ತಗೊಂಡು ಹೊಡೆದ್ರೆ ಹಲ್ ಬರೋದ್ರಿ ಅತ್ತ. ಹಾಗೆಲ್ಲ ಅದಕ್ಕೆ ಸಾಧ್ಯ ಇದೆಯಾ? ಅವ್ರಿಗೂ ನಾನು ಅಂದರೆ ಇಷ್ಟನೇ. ಹೆಣ್ಮಕ್ಳದನ್ನ ನಾಚಿಕೆ ಸ್ವಲ್ಪ ಜಾಸ್ತಿ. ನಾನು ಐ ಲವ್ ಯು ಅಂದ ತಕ್ಷಣ ಅವರು ಐ ಲವ್ ಯು ಟು ಅಂತರು ನೋಡು. ಅಲ್ಲ ಮರೆಯ, ಇವತ್ತಿನವರೆಗೆ ನಿನ್ನ ಬಗ್ಗೆ ನಿಂಗೆ ವಿಶ್ವಾಸ ಇತ್ತು ಡೌಟ್. ಈಗ ನೋಡಿದ್ರೆ ಅವ್ರ ಬಗ್ಗೆ ನಿಂಗೆ ವಿಶ್ವಾಸ ಬಂತಾ? ಅದೆಲ್ಲ ಹಾಗೇನಾ? ಟೈಮ್ ಹೋಗ್ತಾ ಎಲ್ಲ ಸರಿ ಹೋಯ್ತು. ಈ ಪಚ್ಚಿನೂ ಹಾಗೆ.
ನಾಳೆ ಎಂತ ಮಾಡ್ತಿ ಅಂತ ಹೇಳಿ ಕಾಣ. ಹಾಂ, ಹೇಳಿ ಪ್ರಯೋಜನ ಇಲ್ಲ, ಮಾಡಿ ತೋರಿಸ್ತೆ. ಅಲ್ಲ, ಪಚ್ಚಿ ಹೇಳ್ದಾಗೇನೋ ಹಾಗೇ ಇಲ್ವಲ್ಲ. ಅಪ್ಪಾಜಿ ಭುವನ್ ಹತ್ರ ಆರಾಮಾಗೆ ಮಾತಾಡ್ತಿದ್ರು. ನಾನೇ ಸುಮ್ಮನೆ ಗಡಿಬಿಡಿ ಮಾಡಿದೆ ಅನ್ಸುತ್ತೆ. ಅವ್ರ ಹತ್ರ ಬೇರೆ ಪೆದ್ದಂಗೆ ಏನೇನೋ ಮಾತಾಡಿದೆ. ನನ್ನ ಬಗ್ಗೆ ಅವ್ರಿಗೆ ಅನುಮಾನ ಬಂದಿರುತ್ತೆ. ಛೇ, ಯಾಕೆ ಬೇಕಿತ್ತಿದೆಲ್ಲ ನನಗೆ? ಅವನೇನೋ ಹೇಳ್ದ ಅಂತ ನಂಬ್ಕೊಂಡು ಹೀಗೆಲ್ಲ ಆಡಬಾರ್ದಾಗಿತ್ತು. ಇನ್ಮೇಲಿಂದಾದ್ರೂ ಹುಷಾರಾಗಿರ್ಬೇಕು. ನೀವ್ ಯಾವಾಗ ಬಂದ್ರಿ? ಅದೇನೋ ಪೆದ್ದಾಗಿ ಮಾತಾಡ್ಕೊಂತಿದ್ದೆ ಅಂತ ಹೇಳ್ತಿದ್ಯಲ್ಲ, ಆವಾಗಲೇ ಬಂದೆ. ಯಾಕೆ ಬಂದ್ರಿ? ಹೇಳಿದೆ ತಾನೇ ನಾನು ಬರಬೇಡಿ ಅಂತ. ನಾನು ಹೇಳಿದ್ನಲ್ಲ, ನನಗೆ ಬೇಕಾದಾಗ ಮಾಡ್ತೀನಿ ಅಂತ. ಹೋಗಲ್ಲ, ಏನು ಮಾಡ್ತೀಯಾ? ತಳ್ತೀಯ ನನ್ನ? ಆದ್ರೆ ನನಗೆ ನಿಮ್ಮ ಹತ್ರ ಮಾತಾಡಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಬರ್ತೀರಿ? ಓ ಅಲ್ಲ, ಇಷ್ಟ ಇಲ್ಲದೆ ಇದ್ದವರು ನಿಮ್ಮ ಅಪ್ಪಾಜಿ, ಅದೇ ನಮ್ಮ ಶಂಕರಣ್ಣ ಮಾತಾಡಬೇಕಾದ್ರೆ ಯಾಕೆ ಅವ್ರನ್ನ ಅರ್ಜೆಂಟಾಗಿ ಕರ್ಕೊಂಡು ಹೋದ್ರಿ? ಅಲ್ಲಿ ನನ್ನ ಎನ್ಕ್ವೈರಿ ನಡೀತಾ ಇತ್ತು ಅಂತ ನಿಮಗೆ ಗೊತ್ತಾಯ್ತು? ಹೇ, ಹಾಗೆಲ್ಲ ಏನೂ ಇಲ್ಲ. ಅದು ಅಪ್ಪಾಜಿ ಹತ್ರ ನಾನೇನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದು ಕರೆದೆ ಅಷ್ಟೇ. ಓಹೋ, ಹೌದೇ? ನಿಜವಾಗ್ಲೂ? ಮೇಡಮ್, ಒಂದೇ ಒಂದು ಸಲನಾದರೂ ನನ್ನ ಹತ್ರ ಸತ್ಯ ಹೇಳ್ಕೊಬಾರ್ದಾ? ಹಾಂ, ನಾನೇನು ಮಾಡಲ್ಲ. ಅಟ್ಲೀಸ್ಟ್ ನಿಮಗೆ ನೀವಾದರೂ ಸತ್ಯ ಹೇಳ್ಕೊಳ್ಳಿ, ಬೇರೆಯವ್ರಿಗೆ ಬೇಡ. ಹಾಗೆಲ್ಲ ಏನೂ ಇಲ್ಲ, ನೀವು ಹೋಗಿ ಇಲ್ಲಿಂದ. ಹೌದಾ? ನೋಡಿ, ಅದು ಬಚ್ಚಿ ನಿಮ್ಮ ಬಗ್ಗೆ ಅಪ್ಪಾಜಿ ಹತ್ರ ಏನೇನೋ ಹೇಳ್ದ ಅಂತ ಅಂದ. ಅವನಾಗೆ ಬಂದು ನನ್ನ ಹತ್ರ ಹೇಳ್ದ, ಅದಕ್ಕೆ ನಾನು ಬಂದೆ. ಅವನು ಸುಳ್ಳು ಹೇಳಿ ಅಪ್ಪಾಜಿ ನಿಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊಳ್ಳೋದು ಬೇಡ ಅಂತ ಬಂದೆ ಅಷ್ಟೇ, ಮತ್ತೇನಿಲ್ಲ. ಕೊನೆಗೂ ಒಂದ್ಸಲೇನಾದರೂ ನನ್ನನ್ನು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದೆ ಅಲ್ವಾ? ಸುರೇಶ, ಸುರೇಶ, ಮಾತ್ರೆ ತಗೊಳ್ಳೋ. ಈಗ ತಗೋ ತಗೋ. ನೀನು ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಆಗುತ್ತೆ. ಜಾಣ ಅಲ್ವಾ? ಜಾಣ ತಗೋ. ಏನು ತೋರ್ಸು, ಕೈ ತೋರ್ಸು, ತೋರ್ಸು ಕೈ ಬಿಡ್ಸು. ಹಾ, ಜಾಣ. ಈ ಭುವನ್ ಯಾಕೆ ನನ್ನನ್ನು ಇಷ್ಟೊಂದು ಕಾಡ್ತಾ ಇದ್ದಾನೆ? ಶ್ರದ್ಧಾನ ಅಭಿಪ್ರಾಯನೂ ಒಂದ್ಸಲ ಕೇಳಬಹುದೇನೋ, ನೋಡೋಣ. ಈಗೇನು ಮಾತಾಡಿದಾಯ್ತಲ್ಲ, ಹೊರಡಿ ನೀವು. ಓಕೆ ಓಕೆ ಫೈನ್, ರಿಲ್ಯಾಕ್ಸ್. ಹೋಗ್ತೀನಿ. ಯಾರು? ನಾನಮ್ಮ. ಹಾ ಅಪ್ಪಾಜಿ, ಬಂದೆ.
ಶ್ರದ್ಧಾ, ಹಾ ಹಾ ಬಂದೆ ಅಪ್ಪಾಜಿ. ಬಿಡುವಾಗಿದ್ಯೋ ಅಥವಾ ಓದೋದು ಬರೆಯೋದು ಏನಾದರೂ ಕೆಲಸ ಇತ್ತಲ್ಲ? ಇಲ್ಲ ಅಪ್ಪಾಜಿ, ಏನಿಲ್ಲ ಹೇಳಿ. ಅದು ಏನಾಯ್ತಪ್ಪಾಜಿ? ಯಾಕೇನೋ ಬೇಸರದಲ್ಲಿರೋ ಹಾಗಿದೆ. ಏನಿಲ್ಲಮ್ಮ, ನಾನು ಮನುಷ್ಯರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ. ಅದು ನನಗೆ ಅಭ್ಯಾಸ ಆಗೋಗಿದೆ. ಆದರೆ ಬೇಗ ಹೋಗಿ ಸ್ವಾಮಿ ಇಲ್ಲಿಂದ. ಸಿಕ್ಕಾಕೊಳ್ತಿದ್ರೆ ಸಾಕು ನಾನು. ಆದರೆ ಯಾಕೋ ಮೊದಲನೇ ಸಲ ತಪ್ಪು ಮಾಡಿಬಿಟ್ನೇನೋ ಅನ್ನೋ ತಳಮಳ ನನ್ನನ್ನು ಕಾಡ್ತಾ ಇದೆಯಮ್ಮ. ಯಾಕಪ್ಪಾಜಿ, ಏನಾಯ್ತು? ಏನಿಲ್ಲಮ್ಮ ಶ್ರದ್ಧಾ, ಭುವನ್ ಬಗ್ಗೆ ಏನನ್ಸುತ್ತೆ ನಿನಗೆ? ಇದೇನಪ್ಪ ಇದು? ನನ್ನ ಕತೆ ಮುಗೀತು ಇಲ್ಲಿಗೆ. ನೀನೇನು ಹಂಚ್ಕೋಬೇಡಮ್ಮ. ನಿನಗೇನು ಅನಿಸುತ್ತೋ ಅದು ನೇರವಾಗಿ ಹೇಳು ಅಷ್ಟೇ. ಅಲ್ಲ ಅಪ್ಪಾಜಿ, ಇದನ್ನ ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಿ? ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಅವನು ನೋಡಿದ್ರೆ ನನಗೇನೋ ವಿಚಿತ್ರ ಅನ್ಸುತ್ತಮ್ಮ. ಯಾವಾಗಲೂ ಯಾವುದೋ ಪ್ರಪಂಚದಲ್ಲಿರ್ತಾನೆ. ಮನೆ ಕೆಲಸದವನಂತ ನನಗೆ ಅನ್ಸೋದೇ ಇಲ್ಲ ಅವನು. ತುಂಬ ಅನುಕೂಲಸ್ಥರ ಮನೆ ಹುಡುಗ ಅಂತ ಅನ್ನಿಸ್ತಾನೆ. ಕೆಲವೊಂದ್ಸಲ ಹೊರಟ ಅನ್ನಿಸ್ತಾನೆ. ನನಗೆ ಅರ್ಥನೇ ಆಗ್ತಾ ಇಲ್ಲ ಅವನು. ನನಗನ್ಸೋ ಹಾಗೆ ಬಹುಶಃ ಏನೋ ಸಮಸ್ಯೆ ಇರ್ಬೋದು. ಅದಕ್ಕೆ ಇಲ್ಲಿವರೆಗೂ ಬಂದಿರ್ಬೋದು. ನನಗವ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ. ಆದರೆ ಪ್ರಾಮಾಣಿಕ ಥರ ಅಂತೂ ಕಾಣಿಸ್ತಾರೆ ನನಗೆ. ಅಬ್ಬಬ್ಬಬ್ಬಬ್ಬಬ್ಬ. ಆಮೇಲೆ ಮೋಸ ಮಾಡೋರ್ ಥರ ಅಂತೂ ಕಾಣಲ್ಲ. ನಂಬೋದು ಅನ್ಸುತ್ತೆ. ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಈಗಷ್ಟೇ ನಾನು ಅವ್ರನ್ನ ನೋಡ್ತಾ ಇದ್ದೀನಲ್ಲ. ಅಲೆಲೆಲೆಲೆ. ಏನಿದು? ಸರಿನಮ್ಮ, ಇಷ್ಟು ಸಾಕು. ನನ್ನ ಗೊಂದಲ ನೀನು ಪರಿಹಾರ ಮಾಡಿದಾಗಾಯ್ತು. ಮಲಗು. ನೋಡಿ, ನೀವು ಇವತ್ತಲ್ಲ ನಾಳೆ ಅಪ್ಪಾಜಿ ಎದುರಿಗೆ ನನ್ನ ಮಾನ ಕಳಿತೀರಿ. ಏನಾಗಿರೋದು ಗೊತ್ತಾ ಅವ್ರಿಗೆ ಗೊತ್ತಾಗಿದ್ರೆ? ಹಲೋ ಮೇಡಮ್, ಸಮಾಧಾನ. 1 ನಿಮಿಷಕ್ಕೆ ಮುಂಚೆ ಎಷ್ಟು ಹೇಳಿ? ಜಸ್ಟ್ 1 ಮಿನಿಟ್ ಬ್ಯಾಕ್ ನೀವು ಭುವನ್ ಬಗ್ಗೆ ಒಳ್ಳೇದು ಮಾತಾಡ್ತಾ ಇದ್ರಿ. ಈಗ ನೋಡಿದ್ರೆ ಟಪ್ ಅಂತ ಪ್ಲೇಟ್ ಚೇಂಜು. ನ್ಯಾಯನ ಟೀಚರ್ ಇದು. ನೋಡಿ, ನಿಮ್ಮ ಮರ್ಯಾದೆ ಕಾಪಾಡಕ್ಕೆ ಹೇಳಿದ ಮಾತನ್ನ ಈಗ ನನಗೆ ತಿರುಗಿಸಿ ಹೇಳೋ ಅಗತ್ಯ ಇಲ್ಲ. ಅವ್ರ ಎದುರಿಗೆ ನೀವು ಕೆಟ್ಟವರಾಗಬಾರ್ದು ಅಂತ ಹಾಗೆಲ್ಲ ಹೇಳಿದೆ ಅಷ್ಟೇ. ಓ ಹೌದಾ? ಬೇರೆ ಏನೂ ಇಲ್ವಾ? ಏನೂ ಇಲ್ವಾ? ನಿಜವಾಗ್ಲೂ? ನೋಡಿ, ಹತ್ರ ಎಲ್ಲ ಬರಕ್ ಹೋಗ್ಬಿಡಿ. ಅರೆ ಇದೇ ಇದು ಆಹ್ವಾನನಾ ಇಲ್ಲ ಎಚ್ಚರಿಕೆನಾ? ಅಲ್ಲ, ನಾನು ನಿಂತಲೇ ನಿಂತಿದ್ದೀನಿ. ಸಾಕು ಭುವನ್, ಹೋಗಿ ಇಲ್ಲಿಂದ. ನನ್ನ ಮುಖ ಕಂಡ್ರೆ ಸಾಕು ಹೋಗು ಅಂತೀಯಪ್ಪ. ನಾನು ನೋಡ್ತಾ ಇದ್ದೀನಿ. ಇನ್ನು ಎಷ್ಟು ದಿನ ಹೀಗೆ ಹೇಳ್ತೀಯ? ನನ್ನ ಮನಸ್ಸಿಗೆ ಬಂದಷ್ಟು ದಿನ.